ಹಲೋ ನಮಸ್ತೆ, ಹೇಗಿದ್ರೆ ಎಲ್ಲರೂ. ನಾವಿವತ್ತು ಕೇಸರಿಬಾತ್ ಮಾಡೋದು ಹೇಗೆ ಅಂತ ನೋಡೋಣ. ಫಸ್ಟು ಒಂದು ಬಾಣಲೆಗೆ ಎಣ್ಣೆ ಹಾಕ್ಕೊಳ್ಳಿ. ಅದಾದಮೇಲೆ ಒಂದು ಸ್ಪೂನು ತುಪ್ಪ ಹಾಕ್ಕೊಳ್ಳಿ. ತುಪ್ಪ ಹಾಕ್ಬಿಟ್ಟು ಕಾಯೋಕ್ಕೆ ಅಂತ ಬಿಡಿ. ಅದು ಕಾಯ್ದ ಮೇಲೆ ಸ್ವಲ್ಪ ಕಾಯಬೇಕು. ಅದು ಕಾಯ್ದ ಮೇಲೆ ಅದಕ್ಕೆ ಸ್ವಲ್ಪ ಡ್ರೈ ಫ್ರೂಟ್ಸ್ ಹಾಕಿ, ದ್ರಾಕ್ಷಿ, ಗೋಡಂಬಿ ಹಾಕ್ಬಿಟ್ಟು ಫ್ರೈ ಮಾಡಿಬಿಟ್ಟು ಅದು ಗೋಲ್ಡನ್ ಬ್ರೌನ್ ಕಲರ್ ಬರೋವರೆಗೂ ಫ್ರೈ ಮಾಡಿಬಿಟ್ಟು ಒಂದು ಪಾತ್ರೆಗೆ ಅದನ್ನು ಟ್ರಾನ್ಸ್ಫರ್ ಮಾಡ್ಕೊಳ್ಳಿ, ಎತ್ತಿಟ್ಕೊಳ್ಳಿ. ಅದೇ ಪಾತ್ರೆಗೆ ನೀರು ಹಾಕಿ, ನಾನಿಲ್ಲಿ ಅಂದಾಜಾಗಿ ಹಾಕಿದ್ದೀನಿ, ಇಷ್ಟೇ ಅಂತ ಏನೂ ಹಾಕಿಲ್ಲ. ನೆಕ್ಸ್ಟು ಅದೇ ನೀರಿಗೆ ಸಕ್ಕರೆ ಹಾಕಬೇಕು. ನಾನು ಆವಾಗಲೇ ತೋರಿಸಿರೋ ಗ್ಲಾಸಲ್ಲಿ 1 ಗ್ಲಾಸ್ ಸಕ್ಕರೆ ಹಾಕಿಬಿಟ್ಟು ಮತ್ತೆ ಅರ್ಧ ಹಾಕಿದ್ದೀನಿ, ನಾನು ಮಾಡಿರೋ ಅಳತೆಗೆ. ನೀವು ನೋಡ್ಕೊಬಿಟ್ಟು ಅಳತೆ ನೋಡಿಕೊಂಡು ಹಾಕಿ. ನೆಕ್ಸ್ಟ್ ಅದು ಕುದಿಯೋ ಟೈಮ್ಗೆ ಸ್ವಲ್ಪ ಕೇಸರಿ ಪೌಡ್ರನ್ನ ಹಾಕಿದ್ದೀನಿ ಕಲರ್ಗೆ ಅಂತ. ಹಾಕಿಬಿಟ್ಟು ಅದನ್ನು ಸ್ವಲ್ಪ ತಿರುಗಿಸ್ತಾ ಇರಿ. ಅದು ಸ್ವಲ್ಪ ಕಲರೆಲ್ಲ ಮಿಕ್ಸ್ ಆಗಲಿ ಅಂತ ಸ್ವಲ್ಪ ತಿರುಗಿಸ್ತಾ ಇರಿ. ನೋಡಿ, ಆ ಥರ ಕಲರ್ ಬರುತ್ತೆ. ನೆಕ್ಸ್ಟ್ ನಾನು ಇದಕ್ಕೆ ಯಾವುದೇ ಥರ ಫ್ಲೇವರ್ನ ಆ್ಯಡ್ ಮಾಡಿಲ್ಲ. ಅದ್ರ ಬದಲಿಗೆ ನಾನು ಬಾಳೆಹಣ್ಣೆ ಹೆಚ್ಚಾಕಿದ್ದೀನಿ. ಇದು ಸ್ವಲ್ಪ ಚೆನ್ನಾಗಿ ಟೇಸ್ಟ್ ಕೊಡುತ್ತೆ ಅಂತ ನಾನು ಸ್ವಲ್ಪ ಹಾಕ್ತೀನಿ. ಪಚ್ಚಬಾಳೆಹಣ್ಣಾದರೂ ಹಾಕ್ಬೋದು. ಇನ್ನೂ ನೀವು ಬೇಕಾದರೆ ಇನ್ನೂ ಸಣ್ಣ ಕಟ್ ಮಾಡಿಬಿಟ್ಟು ಹಾಕಿದ್ರೆ ಚೆನ್ನಾಗಿರುತ್ತೆ. ಬಾಳೆಹಣ್ಣೆಲ್ಲ ನೀರಲ್ಲಿ ನೀಟಾಗಿ ಬೇಯೋ ಥರ ಆಗಬೇಕು. ಅಷ್ಟೊತ್ತವರೆಗೂ ಒಂದು ಸ್ವಲ್ಪ ಹೊತ್ತು ಅದ್ರ ಮೇಲೆ ಲಿಡ್ ಏನಾದರೂ ಮುಚ್ಚಿಬಿಟ್ಟು ಬಿಡಿ. ಅದು ಸ್ವಲ್ಪ ಬೇಯಬೇಕು ಅದು. ಇದು ನೀಟಾಗಿ ಕುದಿಯೋ ಅಂಥ ಟೈಮಲ್ಲಿ ನೋಡಿ, ಈ ಥರ ಕುದ್ದು ಮೇಲೆಲ್ಲ ನೊರೆ ಬರೋ ಅಂಥ ಟೈಮಲ್ಲಿ ಇದಕ್ಕೆ ನಾವು ರವೆನ ಆ್ಯಡ್ ಮಾಡಬೇಕಾಗುತ್ತೆ. ಈ ಥರ ನಾವು ರವೆನ ಆ್ಯಡ್ ಮಾಡಿಕೊಂಡು ತಿರುಗಿಸ್ಕೊಂಡು ರವೆನ ಆ್ಯಡ್ ಮಾಡ್ಕೊಬೇಕು. ಇಲ್ಲಾಂದರೆ ಅದು ಗಂಟುಗಳಾಗಿಬಿಡುತ್ತೆ. ಅದಕ್ಕೆ ನೋಡಿಕೊಂಡು ರವೆನ ಆ್ಯಡ್ ಮಾಡ್ತಾ ತಿರುಗಿಸ್ತಾ ಇರಬೇಕು. ಅಂದರೆ ನೋಡಿ, ಮೀಡಿಯಮ್ ಅಳತೆಯಲ್ಲಿ ನೋಡಿಬಿಟ್ಟು ರವೆನ ಆ್ಯಡ್ ಮಾಡಬೇಕು. ಇಲ್ಲಾಂದರೆ ತುಂಬ ಗಟ್ಟಿ ಆಗಿಬಿಡುತ್ತೆ. ನೋಡಿಕೊಂಡು ಅದನ್ನು ಆ್ಯಡ್ ಮಾಡಿ ತಿರುಗಿಸ್ತಾ ಇರಬೇಕು. ಸ್ವಲ್ಪ ನೀರಿನ ಅಂಶ ಇನ್ನೂ ಹೆಚ್ಚಿಗೆ ಇದೆ ಅನ್ನೋ ಥರ ಇದ್ದಾಗಲೇ ರವೆನ ಹಾಕೋದು ಸ್ಟಾಪ್ ಮಾಡಿಬಿಡಬೇಕು. ತುಂಬ ಹಾಕ್ಬಿಟ್ರೆ ಅದು ಮೊದಲೇ ಗಟ್ಟಿಗಾಗಿರುತ್ತೆ, ಮತ್ತು ಆರಿದ ಮೇಲೆ ಇನ್ನೂ ಗಟ್ಟಿಗಾಗಿಬಿಡುತ್ತೆ ತಣ್ಣಗಾದ್ಮೇಲೆ. ಅದಕ್ಕೆ ಸ್ವಲ್ಪ ನೀರಿನ ಅಂಶ ಇನ್ನೂ ಇದೆ ಅನ್ನೋವರೆಗೆ ಅಷ್ಟರಲ್ಲೇ ಸ್ಟಾಪ್ ಮಾಡಿಬಿಡ್ಬೇಕು. ನೋಡಿ, ಅದಕ್ಕೆ ಬಂದಾಗ ರವೆ ನಿಲ್ಲಿಸೋದನ್ನ ನಿಲ್ಲಿಸ್ಬಿಡ್ಬೇಕು. ಎದಕ್ಕೆ ಬಂದರೆ ಸಾಕು ಆಗಿದೆ ಅಂತ. ಈ ಟೈಮಲ್ಲಿ ಡ್ರೈ ಫ್ರೂಟ್ಸ್ನ ಹುರಿದಿಟ್ಕೊಂಡಿರ್ತೀವಲ್ವ, ಅದನ್ನು ಆ್ಯಡ್ ಮಾಡಿಬಿಟ್ಟು ತಿರುಗಿಸ್ಬೇಕು. ನಾನು ಮಾಡಿರೋ ಅಳತೆಗೆ ಈ ಥರ ಬಂದಿತ್ತು. ಟೇಸ್ಟು ಕೂಡ ತುಂಬಾ ಚೆನ್ನಾಗಿತ್ತು. ನೀವು ಮನೇಲಿ ಒಂದ್ಸಲ ಮಾಡಿ, ಚೆನ್ನಾಗಿರುತ್ತೆ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗುವ. ಥ್ಯಾಂಕ್ ಯು. ಬಾಯ್ ಬಾಯ್.